ಒಬ್ಬ ರಾಜನ ನಿಲುವು ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿತ್ತು. ಇದು ಶುರುವಾಗೋದು 1761ರಲ್ಲಿ. ಮೈಸೂರು ಸಾಮ್ರಾಜ್ಯ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಬಾರಿ ಯುದ್ಧಕ್ಕೆ ಇಳಿದವು. ಹೈದರ್ ಅಲಿ ಅವರು ಕಂಪನಿಗೆ ಗಟ್ಟಿಯಾದ ಝಲಕ್ ಕೊಟ್ಟರು. ಆದ್ರೆ ಯುದ್ಧ ಇಲ್ಲಿಗೆ ಮುಗಿಲಿಲ್ಲ. 1780ರ ಯುದ್ಧ ಮತ್ತೆ ಶುರುವಾಯಿತು. ಈ ಬಾರಿ ಮೈಸೂರಿಗೆ ಫ್ರೆಂಚ್ ಸಪೋರ್ಟ್ ಕೂಡ ಜೊತೆ ಇತ್ತು. ಅದೇ ವೇಳೆ ಹೈದರ್ ಅಲಿ ನಿಧನ ಹೊಂದರು. ಹೈದರ್ ಅಲಿ ನಂತರ ಆ ಗದ್ದಿಗೆ ಏರಿದವರು ಟಿಪ್ಪು ಸುಲ್ತಾನ್. 1783ರಲ್ಲಿ ಮೈಸೂರು ಸಂಪೂರ್ಣವಾಗಿ ಅವರ ಕೈಯಲ್ಲಿತ್ತು. ಟಿಪ್ಪುಗೆ ಆಲ್ರೆಡಿ ಕ್ಲಿಯರ್ ಆಗಿತ್ತು, ಕಂಪನಿ ಹಿಂದಕ್ಕೆ ಹೋಗೋದಿಲ್ಲ, ಮತ್ತೊಮ್ಮೆ ದೊಡ್ಡ ದಾಳಿ ಖಚಿತವಾಗಿ ಮಾಡುತ್ತೆ ಅಂತ. ಸೊ ಅವರು ತಯಾರಿ ಶುರು ಮಾಡಿದ್ರು. ಫ್ರೆಂಚ್ ರಿಂದ ಲೇಟೆಸ್ಟ್ ವೆಪನ್ ನ ಹೊಸ ಟೆಕ್ನಾಲಜಿ ಜೊತೆಗೆ ಮೈಸೂರು ಆರ್ಮಿನ ಫುಲಿ ಮಾಡರ್ನೈಸ್ ಮಾಡಿದ್ರು. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿಗೂ ಪ್ಲಾನ್ ತಯಾರಿತ್ತು. ಮರಾಠರ ಜೊತೆಗೆ ಹೈದರಾಬಾದ್ ನಿಜಾಮನರು ಕೂಡ ಎಲ್ಲರ ಸಹಾಯ ಪಡೆದು ಮೈಸೂರಿನ ಮೇಲೆ ದೊಡ್ಡ ದಾಳಿ ನಡೆಸಿದ್ರು. ಮೈಸೂರು ರಾಜ್ಯದ ದೊಡ್ಡ ನಗರಗಳಲ್ಲಿ ಒಂದಾದ ಆಕ್ಯುಪೈ ಮಾಡಿಕೊಂಡ್ರು. ಟಿಪ್ಪು ಸುಲ್ತಾನ್ ಇಬ್ಬರು ಮಕ್ಕಳನ್ನು ಕೂಡ ಕಂಪನಿಯು ಒತ್ತಾಯಾಳುಗಳಾಗಿ ತೆಗೆದುಕೊಂಡಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಹೈದರ್ ಅಲಿಗೆ ಹೀಗೆ ಷರತ್ತು ನೀಡಿತ್ತು, ನಿನ್ನ ಸಾಮ್ರಾಜ್ಯದ ಅರ್ಧ ಭಾಗ ಕೊಟ್ಟರೆ ಮಾತ್ರ ಮಕ್ಕಳನ್ನು ಹಿಂದಿರುಗಿಸುತ್ತೇವೆ ಅಂತ. ಆದರೆ ಟಿಪ್ಪು ಸುಲ್ತಾನ್ ಶರಣಾಗದೆ ನಿಂತರು. ಕೊನೆಗೆ ಕಂಪನಿ ಅಂತಿಮ ದಾಳಿ ನಡೆಸಿತು. ಅಲ್ಲಿಯೇ ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಿದರು.